ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲ ಆರಾಮಿದೆ ಅಲ್ವಾ? ವೀಕ್ನೆಸ್ ಏನಿಲ್ಲ ತಾನೆ? ಈ ಟ್ಯಾಬ್ಲೆಟ್ಸ್ ಎಲ್ಲ ಇವಳಿಗೆ ಟೈಮ್ ಟು ಟೈಮ್ ಕೊಡ್ತಾ ಇದ್ದೀನಿ. ನೋಡಿ ಡಾಕ್ಟ್ರೆ, ಮಗುಗೆ ಹಾಲು ಕುಡಿಸು ಅಂದರೆ ಎದೊಳಕ್ಕೆ ಆಗ್ತಿಲ್ಲ ಅಂತಿದ್ದಾಳೆ. ಏನು ಮಾಡೋದೀಗ? ನೋಡಿ, ಐ ಅಂಡರ್ಸ್ಟ್ಯಾಂಡ್. ಇವತ್ತು ಡೆಲಿವರಿ ಆಗಿದೆ, ಸುಸ್ತಾಗಿರುತ್ತೆ, ಎದ್ದೇಳಿಗೂ ಕಷ್ಟ ಅನ್ನಿಸ್ತಿರುತ್ತೆ. ಆದರೆ ಮಗು ಮುಖ ನೋಡಿಕೊಂಡು ನೀವು ಎದ್ದೇಳಲೇಬೇಕು, ಫೀಡಿಂಗ್ ಮಾಡಲೇಬೇಕು. ತಾಯಿ ಹಾಲಲ್ಲಿರೋ ಸತ್ವ ಬೇರೆ ಯಾವ ಫುಡ್ಡಲ್ಲೂ ಇರಲ್ಲ. ಸೊ ನೀವು ಮಾಡಲೇಬೇಕು. ಇವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ, ಅಡ್ಜಸ್ಟ್ ಮಾಡಿಕೊಡಿ, ಹಾಗೆ ಫೀಡಿಂಗು ಹೆಲ್ಪ್ ಮಾಡಿ. ಆಗಲೇ ಬರ್ಕೊಟ್ಟು ಟ್ಯಾಬ್ಲೆಟ್ಸ್ನ ಫಾಲೋ ಮಾಡ್ತಾಯಿರಿ, ಅದು ಮಿಸ್ ಮಾಡಬೇಡಿ. ಸ್ವಲ್ಪ ಎನಿಮಿಕ್ ಇದ್ದಾರೆ, ಈಗ ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ನು ಫಾಲೋ ಮಾಡೋದಕ್ಕೆ ಹೇಳಿ. ಡಾಕ್ಟ್ರೇ ನಮಸ್ತೆ. ಹಲೋ, ಚೆನ್ನಾಗಿದ್ದೀರಾ? ಹಲೋ, ತುಂಬ ಚೆನ್ನಾಗಿ ಸ್ಮೈಲ್ ಮಾಡ್ತಿದ್ದೀರಾ. ಹೇಗಿದ್ದೀರಾ? ಹೊರಗಡೆ ಬೆಚ್ಚಕ್ಕೆ ಚೆನ್ನಾಗಿತ್ತಾ ಅಥವಾ ಹೊರಗಡೆ ಬಂದು ಚೆನ್ನಾಗಿ ಅನ್ನಿಸ್ತಿದ್ಯಾ? ಪ್ರಪಂಚ ತುಂಬ ಕಲರ್ಫುಲ್ ಆಗಿದೆ. ಯಾವಾಗಲೂ ಹೀಗೆ ನಗ್ತಾ ಇರಿ. ಡಾಕ್ಟ್ರೇ, ಬಾಣಿ ಮಗ ಆರಾಮಾಗಿದ್ದಾರಲ್ವಾ? ಮನೆಗೆ ಕರ್ಕೊಂಡು ಹೋಗ್ಬೋದು? ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ಬೋದು. ಹಾಸ್ಪಿಟಲ್ಗಿಂತ ಮನೆ ವಾತಾವರಣ ಚೆನ್ನಾಗಿರುತ್ತೆ. ಬಟ್ ಇವತ್ತು ಒಂದಿನ ಅಬ್ಸರ್ವೇಷನ್ ಇಡೋಣ. ಸರಿ ಡಾಕ್ಟ್ರೇ, ನೀವು ಹೇಗೆ ಹೇಳ್ತೀರೋ ಹಾಗೆ. ಥ್ಯಾಂಕ್ ಯು. ಮಗು ತುಂಬ ಹೆಲ್ದಿಯಾಗಿದೆ. ನೋಡಿ, ನೀವಿಬ್ಬರು ತಂದೆ ತಾಯಿಯಾಗಿ ಹೊಸ ಜೀವನ ಸ್ಟಾರ್ಟ್ ಮಾಡ್ತಿದ್ದೀರಾ. ನಿಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಚೆನ್ನಾಗಿ ನೋಡ್ಕೊಳ್ಳಿ. ಈ ಟ್ಯಾಬ್ಲೆಟ್ಸ್ ಎಲ್ಲ ಯಾವಾಗ ತಗೋಬೇಕು ಅಂತ ನೀವ್ರಿಗೆ ಗೈಡ್ ಮಾಡಿಬಿಡಿ. ನೀವು ಹೇಗಿದ್ದೀರಾ? ಸರ್, ಸ್ವಲ್ಪ ಸುಸ್ತಾಗ್ತಾ ಇದೆ ಸರ್. ನೋಡಿ, ನೀವು ಪೇಷಂಟ್ ಅಲ್ಲ, ಒಂದು ಮಗು ಈ ಪ್ರಪಂಚ ನೋಡುವಾಗ ಮಾಡಿರೋ ಸ್ಟ್ರಾಂಗ್ ಹೆಣ್ಮಕ್ಳು. ಅದಕ್ಕೆ ನಿಮ್ಮ ಅಮ್ಮ ಅಂತ ಹೇಳೋದು. ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ದೀರಿ ಅಂದ ತಕ್ಷಣ ನೀವು ಪೇಷಂಟ್ ಆಗಲ್ಲ. ಯಾಕಂದರೆ ನೋವಲ್ಲೂ ನಗೋರು ನೀವು ಅಲ್ವಾ? ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಅದಕ್ಕೆ ಈ ಜಗತ್ತು ನಿಮಗೆ ಇಟ್ಟಿರೋ ಹೆಸರು ಅಮ್ಮ ಅಂತ. ಈ ಹೊಸ ಕ್ವಾಲಿಫಿಕೇಶನ್ಗೆ ಖುಷಿಯಾಗಿರಿ. ನೆಕ್ಸ್ಟ್ ಇಲ್ಲಿ ಇವ್ರು ಹೇಗೆಷ್ಟು ಒಳ್ಳೆಯವರು. ಮನೀಶ್, ನಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಇದು ಸರಿಯಾದ ಸಮಯ. ನಾನು ಏನು ಹೇಳಿದ್ದೀನೋ ಅದನ್ನೇ ಮಾಡು. ಲೆಟ್ಸ್ ಡೂ ದಿಸ್. ಓಕೆ ಮ್ಯಾಮ್.